ಕಾವ್ಯ, ಈ ತರ ದೀಪಗಳನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಹೌದಕ್ಕ, ಮನ್ಸಿಗೆ ಒಂಥರ ಪೀಸ್ಫುಲ್ ಅನ್ಸುತ್ತೆ, ಖುಷಿನೂ ಆಗುತ್ತೆ ಅಕ್ಕ. ಹೌದು, ನಾವು ಈ ದೀಪ ಬೆಳಗೋ ತರನೆ ಈ ಮನೆನ ಬೆಳಗ್ಬೇಕು, ಎಲ್ರೂ ಖುಷಿಯಿಂದ ನೋಡ್ಕೋಬೇಕು. ಇರು, ನಿಂಗೂ ಮಾಡ್ತೀನಿ. ನಿಂಗೂ ಪಾಪ ಮಿಲ್ಲಲ್ ಕೆಲ್ಸ ಮಾಡಿ ಮಾಡಿ ತಲೆ ಬಿಸಿ ಆಗಿರುತ್ತಲ್ಲ, ಕೂಲ್ ಆಗತ್ತೆ. ಓಹೋ, ತಂಪು ತಂಪು ಕೂಲ್ ಕೂಲ್. ಸುರತ್ಕ, ತಂಪು ತಂಪು ಕೂಲ್ ಕೂಲೆ. ಕಣ್ಮುಚ್ಚು. ಹಾ, ಕಣ್ ಮುಚ್ಕೋಬೇಕಾ? ಯಾಕೆ? ಮುಚ್ಚು, ಹೇಳ್ತೀನಿ. ಸರಿ. ವಾ, ಇದ್ಯಾಕೋ ಅಪಾಯದ ಮುನ್ಸೂಚನೆ ತರ ಕಾಣ್ತಾ ಇತ್ತಲ್ಲ. ಏನಿದು ಒಳ್ಳೆ ಬೋರ್ಗಲ್ ಮೇಲೆ ನೀರ್ ಸುರಿದಂಗ್ ಸುರಿತಾ ಇದೆಯಲ್ಲ. ಹೆಡ್ ಮಸಾಜ್ನ ಹೀಗೆ ಮಾಡ್ಬೇಕು ಮಹಾದೇವ. ನೀನ್ ಕಣ್ಮುಚ್ಚು, ಹೇಳ್ತೀನಿ. ಹಿಂಗ್ ಮಾಡ್ತಾರ? ಹೀಗೆ ಮಾಡೋದು. ಚೆನ್ನಾಗ್ ಅನಿಸ್ತಾ ಇದ್ಯಾ? ಆಹಾ, ಹಂಗೆ ಗುಳುಗುಳು ಅಂತ ಒಂಥರ ಮಜ್ವಾಗದೆ. ಓ, ಗುಳುಗುಳು ಅಂತ ಮಜ್ವಾಗಿದ್ಯಾ? ಇರು, ಮುಂದೆ ಇನ್ನೂ ಮಜ್ವಾಗಿದೆ. ರೆಡಿ? 1 2 3 ಸ್ಟಾರ್ಟ್. ಏನ್ ನನ್ ಸಾಯಿಸ್ಬೇಕು ಅಂತ ಮಾಡಿದೆ ಅಂತ? ಬಿಡು 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 ಬಿಡು. ಅಯ್ಯೋ ನಿನ್ನ, ಏನ್ ನೀನು ಸಿಕ್ಕಿದೆ ಚಾನ್ಸ್ ಅಂತ ಈ ಮೆಣಸಿನ್ಕಾಯಿನ ಒಂದ್ಕೆಲ್ ಕುಡ್ತಾರಲ್ಲ ಹಂಗ ಹಾಕೊಂಡ್ ಕುಡ್ತಾ ಇದ್ಯಾ? ರಾಕ್ಷಸಿ, ಕಾಡ್ ರಾಕ್ಷಸಿ. ಅಯ್ಯೋ, ಸಿಟ್ಯಾಕ್ ಮಾಡ್ಕೋತೀಯ ಮಹಾದೇವ? ಹೆಡ್ ಮಸಾಜ್ ಹೀಗೆ ಮಾಡೋದು. ಎಣ್ಣೆ ಎಲ್ಲ ನರ್ವ್ಸ್ ಹೋಗಿ ಟಚ್ ಆಗೋದ್ ಬೇಡ್ವಾ? ಅದೇ ತಂಪು ತಂಪು ಕೂಲ್ ಕೂಲ್ ಆಗೋದ್ ಬೇಡ್ವಾ? ಅಮ್ಮ ತಾಯಿ, ತಂಪು ಬೇಡ ಕೂಲು ಬೇಡ, ಬೇಕಾರೆ ನನ್ ತಲೆ ಇಡೀ ದಿನ ಹಿಂಗೆ ದಗ ದಗ ಅಂತ ಬಿಸಿ ಆಗಿದ್ ಬಿಡ್ಲಿ. ಆದ್ರೆ ನೀನ್ ಹೇಳ್ದಂಗೆ ನಿನ್ ಮಾತು ಕೇಳ್ಕೊಂಡು ನಿನ್ ಕೈಗೆ ಏನಾರ ನನ್ ತಲೆ ಕೊಟ್ಬಿಟ್ರೆ ಆಟೆಯ ತಲೆ ಬುಲ್ಡೆನೆ ಹೊಡೆದಾಕ್ಬಿಡ್ತೀಯ ನೀನು. ಬೇಡ ಬೇಡ. ಏ ಕಾವ್ಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಅಯ್ಯೋ, ಬರೀ ಎದ್ರುಕೊಳ್ಳೋದಲ್ಲ, ಹಂಗೆ ಜೀವ ಬಾಯಿಗೆ ಬಂದು ಹಂಗೆ ಬುಳುಕಂತ ಒಳಗೊಂಟೋಯ್ತು. ರಾಮ, ನೀನೆಲ್ಲ ಇಲ್ಲಿ ನನ್ ಪ್ರಾಣಕ್ಕೆ ಕುತ್ ಬಂದದೆ, ನೀನ್ ನಗಾಡ್ತಿಯಲ್ಲ. ಸಾರಿ ಅಣ್ಣ, ನಂಗ್ ನಗುವೆ ತಡ್ಕೊಳೋದಕ್ಕಾಗ್ತಿಲ್ಲ. ಬೇ ಕಾವ್ಯ ಅವ್ರೆ, ಪಾಪ ಅವನ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಇಲ್ಲಿಂದ ಓಡೋಗ್ತಾ ನೋಡಿ ಅವನು. ಮತ್ತೆ ನಿನ್ಗೆ ಪ್ರೀತಿಯಿಂದ ಚಿನ್ನ ಮುದ್ದು ಅನ್ಕೊಂಡು ಹೆಡ್ ಮಸಾಜ್ ಮಾಡ್ಬೇಕಾ? ಆಮೇಲೆ ಏನಂದೆ? ನಾನು ಹಳ್ಳೆ ಎಣ್ಣೆ ಕುಡ್ದೋಳ್ ಮುಖ ಮಾಡಿದೀನಾ? ಅಯ್ಯೋ ಇಲ್ಲ ಕಣಮ್ಮ ತಾಯಿ, ಹಂಗಂತ ಹೇಳ್ಬಿಟ್ಟು ನನ್ ಪ್ರಾಣಕ್ ನಾನೇ ಕೂತ್ ಅನ್ಕೊಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಬೇಕಾದ್ರೆ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ಆದ್ರೆ ದಯವಿಟ್ಟು ನನ್ ತಲೆನ ತಲೆ ಅನ್ಕೊಂಡು ಎಣ್ಣೆ ಹಚ್ಚು. ಒನ್ಕೆ ತಗೊಂಡು ಮೆಣಸಿನ್ಕಾಯಿ ಕುಡ್ದಂಗ್ ಕುಟ್ಬೇಡ ದಯವಿಟ್ಟು. ಹಾಗ್ ಬಾ ದಾರಿಗೆ. ಏನು ಮಾಡಲ್ಲ ತಾನೆ? ನಿಂದಿದ್ಯಲ್ಲ ಇದ್ ಬಾಯಿ, ವಟ ವಟ ಅನ್ನೋ ಬಾಯಿ, ಅದನ್ನ ಲಾಕ್ ಮಾಡ್ಕೊಂಡು ನಾನ್ ಏನು ಮಾಡೋದಿಲ್ಲ. ಕೂತ್ಕೋ. ಅಯ್ಯೋ ನೋಡು, ನನ್ ಬಾಯೇ ಇಲ್ಲ ಅನ್ಕೊಂಬಿಡು. ಮಾತಾಡೋದಕ್ಕೆ ಬರಲ್ಲ, ಮಾತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ಕೋ.
ಏನ್ ಮಾಡ್ತಾ ಇದ್ದಾಳೆ ಈ ಕಲ್ಯಾಣಿ? ಇವಾಗ ತುಂಬಾ ಓವರ್ ಆಗ್ಲಿಲ್ವಾ? ಏಯ್, ಓವರಾಗಿ ಆಡ್ತಾ ಇರೋದು ನೀನು. ನಿಂತ್ಕೊಂಡು ಕಾಲ ಹಣ ಮಾಡೋ ಬದಲು ಅಲ್ಲಿ ಬಂದು ಸಹಾಯ ಮಾಡ್ಬೋದಲ್ವಾ? ಏನು ಯಾಕೆ ದುಡ್ಡು ಉಟ್ಕೊಂಡು ನೋಡ್ತಾ ಇದೀಯಾ? ನೋಡು, ನಿನಗಂತೂ ಪೂಜೆ ಮಾಡೋ ಯೋಗ್ಯತೆ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ಬೇಕು. ಮಹಾದೇವ, ಕಾವ್ಯ, ಪ್ರೇಮ, ರಾಮ್, ಇವತ್ತು ನಿಮ್ಗೆಲ್ಲ ಮೊದಲನೇ ದೀಪಾವಳಿ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತುಪ್ಪ ದೀಪ ಹಚ್ಬೇಕು. ಮಹಾದೇವ, ಕಾವ್ಯ, ರಾಮ್, ಪ್ರೇಮ. ಮತ್ತೆ ನೋಡ್ತಾ ಇದಾರೆ ರಾಮ್. ನೀನು ನಂಗೆ ಮಾತು ಕೊಟ್ಟಿರೋ ಹಾಗೆ ನಡ್ಕೋಬೇಕು, ನನ್ನ ಗಂಡನ ಥರ. ಕಾವ್ಯ, ಈ ತರ ದೀಪಗಳನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಹೌದಕ್ಕ, ಮನ್ಸಿಗೆ ಒಂಥರ ಪೀಸ್ಫುಲ್ ಅನ್ಸುತ್ತೆ, ಖುಷಿನೂ ಆಗುತ್ತೆ ಅಕ್ಕ. ಹೌದು, ನಾವು ಈ ದೀಪ ಬೆಳಗೋ ತರನೆ ಈ ಮನೆನ ಬೆಳಗ್ಬೇಕು. ಎಲ್ರೂ ಖುಷಿಯಿಂದ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮನೆ ದೀಪದ ಅಲಂಕಾರ? ಸಖತ್ತಾಗಿದೆ ಅಲ್ವಾ? ನಮ್ಮನೇಲಿ ಪ್ರತಿ ವರ್ಷನೂ ಹೀಗೇನೆ ಸೆಲೆಬ್ರೇಟ್ ಮಾಡೋದು. ಪೂರ್ವಿ, ಬಾ ನೀನು ದೀಪ ಹಚ್ಚು. ನೀವೇ ದೊಡ್ಡದಾಗಿ ಹಚ್ತಾ ಇದೀರಲ್ಲ ಬಿಡಿ. ಅದೇನ್ ದೀಪನೇ ಹಚ್ತಾ ಇದೀರೋ ಅಥವಾ ಬೆಂಕಿನೇ ಹಚ್ತಾ ಇದೀರೋ ಒಂದು ಗೊತ್ತಾಗ್ತಿಲ್ಲ. ನನಗೆ ಗೊತ್ತು ಪೂರ್ವಿ, ನನ್ ಕಂಡ್ರೆ ಇನ್ನ ನಿಂಗೆ ಕೋಪ ಇದೆ ಅಲ್ವಾ? ಆದ್ರೆ ನಾನು ಈ ಮನೆ ಬೆಳಗಕ್ಕೆ ಬಂದಿದ್ದೀನಿ. ನಿಮ್ಮ ಅಣ್ಣನ್ನ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಕೇಳೋದಿಕ್ಕಷ್ಟೇ ತುಂಬಾ ಚೆನ್ನಾಗಿದೆ.
ಶ್ರೀಧರ್, ಈ ಸಲ ದೀಪಾವಳಿ ಹಬ್ಬ ವಿಶೇಷವಾದದ್ದು. ಪ್ರೇಮ ಕಾವ್ಯ ನಮ್ಮ ಮನೆಗೆ ಬಂದು ನಮ್ಮ ಮನೇನ ಈ ದೀಪಗಳ ತರನೇ ಬೆಳಗ್ತಾ ಇದ್ದಾರೆ. ನಿಜ ಆತಿಗೆ ನೀವು ಹೇಳ್ತಾ ಇರೋದು ನಿಜ. ಅಯ್ಯೋ ಶ್ರೀಧರ್, ಒಂದ್ ನಿಮಿಷ ಬಂದೆ. ರಾಮ್, ಅಲಂಕಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ ಪ್ರೇಮ.